Any cross examination, Nandini Bharadwaj? Yes, Your Honor. Proceed. ನಮಸ್ಕಾರ ಅಮ್ಮ. ನಮಸ್ಕಾರ. ಈಗ ರಾಘವ್ ಅವ್ರ ಜೊತೆ ಮೀರಾ ಅವ್ರ ಮದುವೆ ನಡೆದಿತ್ತು, ಅದು ನಿಮಗೂ ಗೊತ್ತಿತ್ತು. ಅದು ಹೌದು ಅಥವಾ ಇಲ್ಲ ಅದಷ್ಟೇ ಹೇಳಿ ಸಾಕು. ಹೌದು, ಮದುವೆ ಮಾಡಿ. ಆದರೆ ಅವಳಿಗಿಂತ ನೀಚ ಬುದ್ಧಿ ಇದೆ ಅಂತ ಗೊತ್ತಿರಲಿಲ್ಲ. ಸರಿ ಆಯ್ತಮ್ಮ, ಮೀರಾಗೆ ನೀಚ ಬುದ್ಧಿ ಇತ್ತು ಒಪ್ಕೊಳ್ಳೋಣ. ಆದರೆ ತಮ್ಮ ಮಗ ಅದೇನೋ ಹೇಳಿದ್ರಲ್ಲ, ಡ್ರಗ್ಸ್ ಕೊಡ್ತಾ ಇದ್ರು ಮೀರಾ ಅವರು ಅಂತ, ಅದನ್ನು ಬೇಡ ಅಂತ ಹೇಳಲಿಲ್ವೇ ರಾಘವ್ ಅವರು? ಗೊತ್ತಿಲ್ಲ. ಯಾಕೆ ಅಂದರೆ ನಿಮ್ಮ ಮಗನಿಗೆ ಆ ಥರದ ಅಭ್ಯಾಸಗಳು ಮುಂಚೆನೇ ಇದ್ವು. ಅದನ್ನೆಲ್ಲ ಮೀರಾ ಕೊಡ್ತಾ ಇರಲಿಲ್ಲ. ಇಲ್ಲ, ಮೀರಾನೇ ಕೊಡ್ತಾ ಇದ್ವಿ. ಮೀರಾನೇ ಡ್ರಗ್ಸ್ ಎಲ್ಲ ಕೊಡ್ತಾ ಇದ್ದು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಆಧಾರ ಏನಾದರೂ ಇದೆಯಮ್ಮ? ಅಥವಾ ನಿಮ್ಮ ಮಗ ಏನು ಪುಟ್ಟ ಮಗುನ ಕೊಟ್ಟಿದ್ದನ್ನೆಲ್ಲ ತಗೊಳ್ಳೋದಕ್ಕೆ? Your Honor, please note down this point. ನಿಮ್ಮ ಮಗನ್ನ ಮೀರಾ ಅವರ ಕಣ್ಣು ತಪ್ಪಿಸಿ ಕರ್ಕೊಂಡು ಹೋದ್ರಿ ಅಂತ ನೀವೇ ಹೇಳಿದ್ರಿ. ಅಂದರೆ ಅದು ಉದ್ದೇಶ? ನೀವೇ ನಿಮ್ಮ ಮಗನ್ನ ಮೀರಾ ಅವರಿಂದ ದೂರ ಮಾಡಿದ್ರಿ ಅಲ್ವಾ? Your Honor, ಮೀರಾ ಅವರಿಗೆ ಬರೀ ರಾಘವ್ ಅವರಿಂದ ಮಾತ್ರ ಅನ್ಯಾಯ ಆಗಿಲ್ಲ. ಆ ಅನ್ಯಾಯಕ್ಕೆ ಅವರ ಇಡೀ ಸಂಸಾರದ ಸಹಕಾರ ಇದೆ. ಒಂದು ಹೆಣ್ಣಿಗೆ ಇಡೀ ಸಂಸಾರದಿಂದ ಮೋಸ ಆಗಿದೆ Your Honor. ಇನ್ನು ನನ್ನ ಕ್ಲೈಂಟ್ ಮೀರಾ ಅವರು ರಾಘವ್ ಅವರಿಗೆ ತುಂಬ ಹಿಂಸೆ ಕೊಡ್ತಿದ್ರು ಅಂತ ಹೇಳಿದ್ರಲ್ಲ, ಅದನ್ನು ಅವರ ವಿಚಾರಣೆಯ ಮೂಲಕ ಸಾಬೀತುಪಡಿಸೋಕೆ ಪ್ರಯತ್ನ ಪಡ್ತೀನಿ Your Honor. ಓಕೆ, ಕಂಟಿನ್ಯೂ. ನೀನು ಹೀಗೆ ಮಾಡ್ತಾ ಇರೋ ನನ್ನ ಕುಟುಂಬನ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದಲ್ಲ ಒಂದಿನ ನಾನೇ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಯಾಕಮ್ಮ ಲಕ್ಷ್ಮಿ, ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ದೀಯಾ? ಏನಿಲ್ಲಮ್ಮ, ಸ್ವಲ್ಪ ತಲೆನೋವ್ತಾ ಇತ್ತು, ಅದಕ್ಕೆ ಕಣ್ಮುಚ್ಕೊಂಡು ಕೂತಿದ್ದೆ.
ಅಳಿಯಂದಿರು ನನಗೆಲ್ಲ ಹೇಳಿದ್ರು. ಕೋರ್ಟಲ್ಲಿ ನಾನು ಹಾಗೆಲ್ಲ ನಡ್ಕೋಬಾರ್ದಿತ್ತು ಅಮ್ಮ. ಕೋಪದ ಕೈಲಿ ನಾನು ಬುದ್ಧಿ ಕೊಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ನೋಡಮ್ಮ, ಹೀಗೆಲ್ಲ ಆಗೋದು ಸಹಜ. ಎಂಥೆಂಥ ಸಂದರ್ಭದಲ್ಲಿ ನಮಗೆ ತಾಳ್ಮೆಯಿಂದ ಇರೋದಕ್ಕೆ ಹೇಳ್ತಿದ್ದವಳು ನೀನು. ಎಷ್ಟೇ ತೊಂದರೆಗಳು ಬಂದರೂ ನೀನು ತಾಳ್ಮೆನ ಕಳ್ಕೊಂಡವಳಲ್ಲ. ಇವತ್ತು ಯಾಕಮ್ಮ, ಯಾಕಿವತ್ತು ತಾಳ್ಮೆನ ಕಳ್ಕೊಂಡೆ? ಆ ಮೀರಾ ಕೋರ್ಟ್ನಲ್ಲಿ ಆ ರೀತಿ ನಡ್ಕೊಂಡು ಹೋಗ್ಯಮ್ಮ. ಕೋರ್ಟ್ನಲ್ಲಿ ಯಾರು ಆ ರೀತಿ ನಡ್ಕೊಬಾರ್ದು. ಆದರೆ ಆ ಮೀರಾ ಮಾಡಿದ್ದು ನಮಗೆ ಅಷ್ಟು ಕೆರಳಿಸ್ಬಿಡ್ತು. ಇಲ್ಲ ಅಂದಿದ್ರೆ ಲಕ್ಷ್ಮಮ್ಮನೂ ಆ ಥರ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಅವಳು ನಾವು ಕೆರಳೋದನ್ನ ನೋಡಿ ಸಂತೋಷ ಪಡೋ ಸ್ಯಾಡಿಸ್ಟ್ ಅಂತ ನಿಮ್ಗೆ ಗೊತ್ತಿಲ್ವಾ? ನೀವು ಹೀಗೆಲ್ಲ ಮಾಡಬೇಕು ಅಂತಾನೆ ಅವಳು ಅಷ್ಟು ಚೀಪಾಗಿ ನಡ್ಕೋತಾಳೆ. ಆದ್ರೆ ನೀವು ತಾಳ್ಮೆ ಕಳ್ಕೊಂಡಿದ್ದೀರಾ ಅಂತ ಕೇಳಿದಾಗ ನನಗೆ ನಂಬೋದಕ್ಕೆ ಆಗಲಿಲ್ಲ. ಅದಕ್ಕೆ ನಿನಗಲ್ಲ, ನಾನು ನಡ್ಕೊಂಡಿದ್ರ ಬಗ್ಗೆ ನನಗೆ ನಂಬಿಕೆ ಬರ್ತಾ ಇಲ್ಲ ಕವಿತಾ. ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಕೋಪ ಬರ್ತಾ ಇದೆ. ನನಗೆ ಯಾಕೆ ಹೀಗೆ ಆಗೋಗ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಮ್ಮ, ನೀನು ನಿನ್ನ ಜೀವನದಲ್ಲಿ ಹೋರಾಡ್ತಾನೇ ಬಂದಿದ್ದೀಯ. ನೀನು ಪ್ರತಿ ಸಲ ಯುದ್ಧದಲ್ಲಿ ಗೆದ್ದಿದ್ದು ನಿನ್ನಲ್ಲಿರೋ ತಾಳ್ಮೆಯಿಂದ. ಏನೇ ಆದರೂ ಗೆದ್ದೆ ಗೆಲ್ತೀನಿ ಅನ್ನೋ ಮನೋಭಾವದಿಂದ. ನಿನ್ನ ಅಸ್ತ್ರನೇ ಅದು ಕಣಮ್ಮ. ನೀನು ಅದನ್ನೇ ಕಳ್ಕೊಂಡ್ರೆ ಹೇಗೆ ಹೇಳು? ಆ ಸತ್ಯ ಮೀರಿಗೂ ಗೊತ್ತು ಲಕ್ಷ್ಮಮ್ಮ. ಅದಕ್ಕೆ ಅವಳು ಹಾಗೆಲ್ಲ ಆಟ ಆಡ್ತಾ ಇರೋದು. ನಿಜ ಅಣ್ಣ, ನನಗಿದು ಯಾವುದನ್ನು ನಿಭಾಯಿಸಕ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಎಲ್ಲಿ ಇವ್ರನ್ನ ಕಳ್ಕೊಂಡ್ಬಿಡ್ತೀನ ಅನ್ನೋ ಭಯ ನನ್ನಲ್ಲಿ ಶುರು ಆಗಿದೆ ಅಣ್ಣ. ತಲೆ ಕೆಟ್ಟ ಹೋಗ್ತಾ ಇದೆ. ನೀವು ಹೇಳಿದ್ರಿ ಮೀರಾ ಅವರು ನಿಮ್ಮನ್ನ ಡಾಮಿನೇಟ್ ಮಾಡ್ತಿದ್ರು ಅಂತ. ಹೌದು ಮೇಡಮ್. ಆಯ್ತು, ಆದರೆ ಅದಕ್ಕೆ ತಮ್ಮ ಹತ್ರ ಸಾಕ್ಷಿಗಳೇನಾದರೂ ಇದೆಯಾ?